ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆ ಕಬಳಿಸುವ ವಿಚಾರವಾಗಿ ಹಲ್ಲೆ ನಡೆದಿರಬಹುದು ಅನ್ನೋ ಶಂಕೆ ವ್ಯಕ್ತ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಈ ಶಂಕೆಯನ್ನು ವ್ಯಕ್ತಪಡಿಸಿರೋದು ಪಬ್ಲಿಕ್ ಟಿವಿಗೆ MLA ಅವರೇ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಮನೆಯನ್ನ ಕಬಳಿಸುವಂತಹ ಹುನ್ನಾರ ಕೆಲವರಿಗಿತ್ತು, ಹೀಗಾಗಿ ಹಲ್ಲೆ ನಡೆಸಿದ್ದಾರೆ ಅಂತ. ಸೊ ಅವ್ರನ್ನ ಓಡಿಸಿ ಆ ಮನೆಯನ್ನ ನುಂಗಬೇಕು ಅಂತ ಕೆಲವರು ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಸಂಶಯ. ವಡ್ಡೇಗೌಡಲ್ಲಿ ನಡೆದಂಥ ಅಮಾನವೀಯ ಘಟನೆ ವಿಚಾರವಾಗಿ ನಗರ ಶಾಸಕರಾದಂಥ ಆಸಿಫ್ ಸೇಠ ಇದ್ದಾರೆ ನಮ್ಮ ಜೊತೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್, ಏನಾಗಿದೆ ಸರ್ ಒಟ್ಟಾರೆ? ಅವ್ರ ಕ್ಲೇಮ್ ಇದೆ ನಮ್ಮದು ಮನೆಯಲ್ಲೇ ಬಂದು ನಮ್ಮದ ಮೇಲೆ ಹಲ್ಲ ಮಾಡಿದ್ದಾರೆ. ನಮಗೆ ಹೊರಗೆ ತೊಗೊಂಡು ಬಂದಿದ್ದಾರೆ ಸ್ವಲ್ಪ ಮಂದಿ ಮತ್ತು ಸ್ವಲ್ಪ ಹೆಣ್ಮಕ್ಕಳು. ಅದು ಏನಿದೆ ಅದು ಪೊಲೀಸ್ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಇಮಿಡಿಯೇಟ್ಲಿ ಮಾಡಿ ಯಾರು ದೋಷಿ ಅದಾರೋ ಏನು ಫ್ಯಾಕ್ಚುಯಲ್ ಏನಿದೆ ಅದು ಪೊಲೀಸ್ ಆ್ಯಕ್ಷನ್ ತಗೋತಾರೆ. ಸೋಮವಾರ ರಾತ್ರಿ ಘಟನೆ ನಡೆದ್ರು ಕೂಡ ಪೊಲೀಸರ ಬಗ್ಗೆ ಏನು ಕ್ರಮ ವಹಿಸಲಿಲ್ಲ ಒಂದಿಷ್ಟು. ಪೊಲೀಸ್ ಆಲ್ರೆಡಿ FIR ಮಾಡಿದ್ದಾರೆ. ಆಲ್ರೆಡಿ FIR ಆಗಿದೆ. ತನಿಖೆ ಮಾಡಿ FIR ಆಗಿದೆ. FIR ಆದ್ಮೇಲೆ ಎರಡು ಪಾರ್ಟಿ ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಹಂಗೆ ನನಗೆ ಸುದ್ದಿ ಬಂದೈತಿ, ಇಲ್ಲ ನಮ್ದು ಹೆಂಗೇನೂ ಇಲ್ಲ, ನಾವು ಒಂದು ಹೋರಿದಲ್ಲೇ ಇರ್ತೀವಿ, ಎಲ್ಲ ಆರಾಮಿದ್ದೀವಿ ಅಂತ. ಮತ್ತು ಇವತ್ತು ಇದಾಗಿದೆ.